ಶ್ರೀಗುರುಭ್ಯೋ ನಮಃ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾರ್ಣವೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೈವ ತದಾಹ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಬಾಲಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೂಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಃ ಓಂ ಸ್ವಸ್ತ್ಯಸ್ತು ಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನ ಶ್ರವಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಠೇತರೇ. ಶ್ರೀಮದ್ವಾಲ್ಮೀಕಿ ರಾಮಾಯಣೇ ಅದ್ಯ ಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಸುಂದರೇ ಸುಂದರೋ ರಾಮಃ ಸುಂದರೇ ಸುಂದರಃ ಕಪಿಃ ಸುಂದರೇ ಸುಂದರೀ ಸೀತಾ ಸುಂದರೇ ಕಿಂ ನ ಸುಂದರಂ. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದ ಪ್ರತಿಯೊಂದು ಶ್ಲೋಕಗಳ ಪಠನ ಹಾಗೂ ಪ್ರತಿಯೊಂದು ಶ್ಲೋಕಗಳ ಅನುವಾದವನ್ನು ಹನುಮಂತ ದೇವರ ಪ್ರೀತಿಗೋಸ್ಕರ, ಅವರ ಹೃದಯದಲ್ಲಿ ಇರುವಂತಹ ಸೀತಾರಾಮಚಂದ್ರ ದೇವರ ಸಂಪ್ರೀತಿಗೋಸ್ಕರ ನಡೆಸಲಾಗ್ತಾ ಇದೆ. ಇದನ್ನು ನಿರ್ವಿಘ್ನವಾಗಿ ಅವರೇ ನಿಂತು ನಡೆಸಬೇಕು. ವಾಲ್ಮೀಕಿ ಋಷಿಗಳು ಸುಂದರಕಾಂಡದ ಪ್ರಾರಂಭವನ್ನು ಹೀಗೆ ಮಾಡ್ತಾ ಇದ್ದಾರೆ. ತಥೋ ರಾವಣನೀತಾಯಾಃ ಸೀತಾಯಾಃ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟುಂ ಚಾರಣಾಚಾರಿತೆ ಪಥಿ. ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿದ್ದಾನೆ. ಆ ಸೀತೆಯನ್ನು ಹುಡುಕುವ ಉದ್ದೇಶದಿಂದ ಹನುಮಂತ ದೇವರು ಚಾರಣಾಚರಿತೆ ಪಥಿ, ಚಾರಣರು ಸಂಚಾರ ಮಾಡುವಂತಹ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ಎಂಬ ಉದ್ದೇಶದಿಂದ ಪ್ರವೃತ್ತಿಯನ್ನು ಮಾಡಿದ್ದಾರೆ. ಎಂಥವರು ಇವರು? ಹನುಮಂತ ದೇವರು ಅಂದರೆ ಶತ್ರುಕರ್ಷಣಃ, ಶತ್ರುಗಳನ್ನು ನಿಯಮೇನ ಕರ್ಷಣ ಮಾಡುವಂತಹ, ನಿಗ್ರಹ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥವರು ಹನುಮಂತ ದೇವರು. ಇವರು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ರಶಿರೋ ಗ್ರೀವೋ ಗವಾಂ ಪತಿರಿವಾ ಬಭೂ. ಹನುಮಂತ ದೇವರು ಯಾವ ಕೆಲಸವನ್ನು ಮಾಡಲಿಕ್ಕೆ ಪ್ರವೃತ್ತಿಯನ್ನು ಉಂಟು ಮಾಡಿದ್ದಾರೆ? ಈ ಸಾಹಸ ಕಾರ್ಯವನ್ನು ಮಾಡಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಇವರು ಮಾತ್ರ ಈ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥರು. ಇಂತಹ ಸಾಹಸ ಕಾರ್ಯದಲ್ಲಿ ಮುನ್ನುಗ್ಗಿರುವಂತಹ ಹನುಮಂತ ದೇವರು ಯಾವ ಸಮುದ್ರವನ್ನು ತರಣ ಮಾಡಬೇಕೋ ಆ ಸಮುದ್ರದ ದಡದಲ್ಲಿ ನಿಂತು ಒಮ್ಮೆ ತಮ್ಮ ಕತ್ತನ್ನು ಮೇಲೆ ಎತ್ತಿ ನಿಂತರು. ಹೇಗಿತ್ತು ಆಗ ಹನುಮಂತ ದೇವರ ಸ್ವರೂಪ ಅಂದರೆ ಗವಾಂಪತಿರಿವಾ ಬಭೋ, ಒಂದು ದೊಡ್ಡ ಎತ್ತು ಕಂಡಂತೆ, ಮಹಾಋಷಭ ಕಂಡಂತೆ ಕಾಣಿಸಿದ್ರು. ಅಥ ವೈಡೂರ್ಯವರ್ಣೇಷು ಶಾದ್ವಲೇಷು ಮಹಾಬಲಃ ಧೀರಸ್ಸಲಿಲಕಲ್ಪೇಷು ವಿಚಚಾರಯತಾ ಸುಖಂ. ಮಹಾಬಲಾಢ್ಯರಾಗಿರುವಂತಹ ಹನುಮಂತ ದೇವರು ವೈಡೂರ್ಯಮಣಿಯಂತೆ ಕಂಡರು. ಹನುಮಂತ ದೇವರು ಸಮುದ್ರವನ್ನು ದಾಟಬೇಕಾಗಿದೆ. ಅದಕ್ಕೋಸ್ಕರ ಒಂದು ದೊಡ್ಡ ಸ್ಥಳವನ್ನು ಹುಡುಕ್ತಾ ಇದ್ದಾರೆ. ಒಂದು ದೊಡ್ಡ ಪರ್ವತದ ಮೇಲೆ ನಿಂತು ಹಾರಬೇಕು ಅಂತ. ಅಲ್ಲೇ ಒಂದು ಮಹೇಂದ್ರ ಪರ್ವತ ಇದೆ. ಇನ್ನೂ ಅವರು ಪರ್ವತವನ್ನು ಹತ್ತಿಲ್ಲ.
ಹತ್ತಲಿಕ್ಕೆ ಪ್ರವೃತ್ತಿಯನ್ನು, ಈಗ ಪರ್ವತವನ್ನು ಹತ್ತಿ ಆಮೇಲೆ ಸಮುದ್ರವನ್ನು ದಾಟಬೇಕು. ಆ ದೃಷ್ಟಿಯಲ್ಲಿ ಹುಲ್ಲುಗಾವಲಿನಲ್ಲಿ ಅವರು ಸಂಚಾರವನ್ನು ಮಾಡಿದ್ರು. ಆಗ ಹುಲ್ಲುಗಾವಲಿನಲ್ಲಿರುವಂತಹ ಎಲ್ಲ ಹಕ್ಕಿಗಳು ಹೆದರಿ ಓಡಿ ಹೋದವು. ದ್ವಿಜಾನ್ ಮಿತ್ರ ಸಯನ್ ಧೀಮಾನ್ ಉರಸಾ ಪಾದಪಾನ್ ಹರನ್ ಮೃಗಾಂಶ್ಚ ಸುಬಹೂನ್ ನಿಘ್ನನ್ ಪ್ರವೃದ್ಧ ಇವಕೇಸರಿ. ಹೋಗಬೇಕಾದ್ರೆ ಮರಗಳೆಲ್ಲ ಅಡ್ಡ ಸಿಗ್ತಾ ಇತ್ತು. ಒಮ್ಮೆ ಎದೆಯಿಂದಲೇ ಮರಗಳನ್ನು ತಳ್ತಾರಂತೆ. ಎಲ್ಲ ದೊಡ್ಡ ದೊಡ್ಡ ಮರಗಳು ಲಟ ಅಂತ ಶಬ್ದವನ್ನು ಮಾಡ್ತಾ ಕೆಳಗಡೆ ಧರೆಗೆ ಉರುಳಿ ಬೀಳ್ತಾ ಇವೆ. ಅಲ್ಲಿರುವಂತಹ ಅನೇಕ ಮೃಗಗಳೆಲ್ಲವೂ ಕೂಡ ಓಡಿ ಹೋಗ್ತಾ ಇವೆ. ನೀಲಲೋಹಿತ ಮಾಂಜಿಷ್ಠ ಪತ್ರಪರ್ಣೈ ಸಿತಾಸಿತೈ ಸ್ವಭಾವ ವಿಹಿತೈಶ್ಚಿತ್ರೈ ಧಾತುಭಿಃ ಸಮಲಂಕೃತಂ. ಆ ಪರ್ವತ ಪ್ರದೇಶ ಅನೇಕ ಧಾತುಗಳಿಂದ ಕೂಡಿದೆ. ಆ ಧಾತುಗಳ ಬಣ್ಣ ಹೇಗಿದೆ ಅನ್ನೋದನ್ನು ಹೇಳ್ತಾರೆ. ನೀಲಲೋಹಿತ ಮಾಂಜಿಷ್ಠ, ಕೆಲವು ಕಪ್ಪು ಬಣ್ಣದಲ್ಲಿ, ಕೆಲವು ಕೆಂಪು ಬಣ್ಣದಲ್ಲಿ, ಕೆಲವು ಬಿಳಿ ಬಣ್ಣದಲ್ಲಿ ಆ ಧಾತುಗಳು ಆ ಪರ್ವತದಲ್ಲಿ ಇವೆಯಂತೆ. ಅಂತಹ ಪರ್ವತದಲ್ಲಿ ಸ್ವಭಾವ ವಿಹಿತೇಶ್ಚಿತ್ರೇ ಧಾತುಭಿಃ ಸಮಲಂಕೃತಂ. ಹನುಮಂತ ದೇವರು ಒಂದೊಂದೇ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗಿದ್ರು. ಮತ್ತಿನ್ನೂ ಯಾರಿದ್ದಾರೆ ಆ ಪರ್ವತದಲ್ಲಿ ಅಂದರೆ ಕಾಮರೂಪಿಭಿರಾವಿಷ್ಟಂ ಅಭೀಕ್ಷ್ಣಂ ಸಪರಿಚ್ಛದೈ ಯಕ್ಷಕಿನ್ನರ ಗಂಧರ್ವೈ ದೇವಕಲ್ಪೈಶ್ಚ ಪನ್ನಗೈ. ಯಕ್ಷರು, ಕಿನ್ನರರು, ಗಂಧರ್ವರು ಈ ಮೊದಲಾದ ದೇವತೆಗಳು ಅಲ್ಲಿ ಯಥೇಚ್ಛವಾಗಿ ವಿಹಾರವನ್ನು ಮಾಡ್ತಿದ್ದಾರೆ. ಅಂತಹ ಪರ್ವತದಲ್ಲಿ ಹನುಮಂತ ದೇವರು ರಭಸದಿಂದ ಹೊರಟಿದ್ದಾರೆ. ನತಸ್ಯ ಗಿರಿವರ್ಯಸ್ಯ ತಲೇನಾಗವರಾಯತೆ ತಿಷ್ಠನ್ ಕಪಿವರಸ್ತತ್ರ ಹೃದಯನಾಗ ಇವ ಬಭೂ. ಆ ಹನುಮಂತ ದೇವರು ಅಲ್ಲಿ ಹೋಗಬೇಕಾದ್ರೆ ಹೇಗೆ ಕಂಡ್ರು ಅಂದರೆ ಒಂದು ಆನೆಯಂತೆ ಕಾಣಿಸಿದ್ರು. ಒಂದು ಮದ ಸುರಿಯುವ ಆನೆ ಹೇಗೆ ಅತ್ಯಂತ ಬಲಿಷ್ಠವಾಗಿ ಹೋಗ್ತಾ ಇದ್ದರೆ ಎಲ್ಲ ಪ್ರಾಣಿಗಳು ಕೂಡ ಚದುರಿ ದೂರದಲ್ಲಿ ಓಡಿ ಹೋಗುತ್ತವೋ ಹಾಗೆ ಇವರು ಕೂಡ ತಿಷ್ಠನ್ ಕಪಿವರಸ್ತತ್ರ ಹೃದಯ ನಾಗ ಇವ ಬಭೂ. ನಾಗ ಅಂದರೆ ಆನೆ, ಮದ್ದಾನೆ. ಅದರಂತೆ ಇವರು ಬಭೂ ಶೋಭಾಯಮಾನರಾದರು. ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೇ ಮತಿಂ. ಅವರಿನ್ನೂ ಕೂಡ ಸಮುದ್ರವನ್ನು ದಾಟಬೇಕು. ಮೊದಲು ಏನು ಮಾಡಿದ್ರು? ತುಂಬ ದೊಡ್ಡ ಕೆಲಸಕ್ಕೆ ಹೊರಟಿದ್ದಾರೆ. ಇದು ಒಂದು ಸಣ್ಣ ಕೆಲಸ ಅಲ್ಲ ಹನುಮಂತ ದೇವರು ಮಾಡಲಿಕ್ಕೆ ಹೊರಟಿದ್ದು, ತುಂಬ ದೊಡ್ಡ ಕೆಲಸ. ಆಗ ಮೊದಲು ಏನು ಮಾಡಿದ್ರು ಅಂದರೆ ಆ ಸೂರ್ಯಮಂಡಲವನ್ನು ನೋಡಿದ್ರು. ಅಲ್ಲಿ ನಾರಾಯಣ ದೇವರಿಗೆ ನಮಸ್ಕಾರವನ್ನು ಮಾಡಿದ್ರು. ಅದಾದ ಮೇಲೆ ಪರ್ವತವನ್ನು ನೋಡಿದ್ರು. ಆ ಪರ್ವತದಲ್ಲಿರುವಂತಹ ಉಪೇಂದ್ರ ನಾಮಕ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದ್ರು. ಆಮೇಲೆ ಎಲ್ಲೆಡೆ ಬೀಸ್ತಾ ಇರುವಂತಹ ಗಾಳಿ, ತನ್ನ ತಂದೆ ವಾಯುದೇವ, ಅವನಿಗೆ ನಮಸ್ಕಾರವನ್ನು ಮಾಡಿದ್ರು. ಅದಾದಮೇಲೆ ಚತುರ್ಮುಖ ಬ್ರಹ್ಮದೇವರು ತಮ್ಮ ಅಣ್ಣಂದಿರು ಅವರಿಗೆ ನಮಸ್ಕಾರವನ್ನು ಮಾಡಿದ್ರು. 4 ಮಂದಿಗೆ ನಮಸ್ಕಾರವನ್ನು ಮಾಡಿದ್ರಂತೆ ಹನುಮಂತ ದೇವರು. ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ. ಇದು ಎಲ್ಲಿ ಶಾಸ್ತ್ರಗಳಲ್ಲಿ 4 ದೇವತೆಗಳನ್ನು ಉಲ್ಲೇಖ ಮಾಡಿದ್ರೆ ಅಲ್ಲಿ ಚತುರೂಪಿಯಾದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ಪರಮಾತ್ಮನ 4 ರೂಪಗಳನ್ನು ಅಲ್ಲಿ ವಿವಕ್ಷಿಸಬೇಕು ಅಂತ. ಆದ್ದರಿಂದ ಸೂರ್ಯನಲ್ಲಿ ವಾಸುದೇವ, ಮಹೇಂದ್ರನಲ್ಲಿ ಸಂಕರ್ಷಣ, ಪವನನಲ್ಲಿ ಪ್ರದ್ಯುಮ್ನ, ಸ್ವಯಂಭುವನಲ್ಲಿ ಅನಿರುದ್ಧ. ಹೀಗೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ಭಗವಂತನ 4 ರೂಪಗಳಿಗೆ ನಮಸ್ಕಾರವನ್ನು ಮಾಡಿದ್ರು. ಈ 4 ರೂಪಗಳೇನು ಅಂದರೆ 4 ದಿಕ್ಕುಗಳಿಗೆ ನಿಯಾಮಕ ರೂಪಗಳು. ಮತ್ತು ಎಲ್ಲಿ 5 ರೂಪಗಳ ಚಿಂತನೆಯನ್ನು ಮಾಡ್ತಾರೋ ಅಲ್ಲಿ ಪಂಚರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಹೀಗೆ ಅವರು ನಮಸ್ಕಾರವನ್ನು ಮಾಡಿ ಗಮನೇ ಮತಿಂ ಅವರು ಹೊರಡಲಿಕ್ಕೆ ಸಿದ್ಧರಾದರು. ಅಂಜಲಿಂ ಪ್ರಾಮುಖ ಕುರ್ವನ್ ಪವನಾಯಾತ್ಮಯೋನಯೇ ತಥೋ ಹಿ ವವೃದೇ ಗಂತುಂ ದಕ್ಷಿಣಾಂ ದಿಶಂ. ಈಗ ಪೂರ್ವ ದಿಕ್ಕಿಗೆ ಅವರು ಅಭಿಮುಖವಾಗಿ ಅಂಜಲಿಂ ಪ್ರಾಮುಖ ಕುರ್ವನ್ ಅಭಿಮುಖವಾಗಿ ನಿಂತಿದ್ದಾರೆ. ಹೇಗೆ ನಿಂತಿದ್ದಾರೆ? ಕೈ ಮುಗಿದು ನಿಂತಿದ್ದಾರೆ.
ನಾನು ಪರಾಕ್ರಮಶಾಲಿ ಅಂತ ಭುಜ ತಟ್ಟಿಕೊಂಡು ನಿಂತಿಲ್ಲ ವಾಯುದೇವರು. ಕೈ ಮುಗಿದು ಪೂರ್ವಾಭಿಮುಖವಾಗಿ ನಿಂತಿದ್ದಾರೆ. ಪವನಾಯ ಆತ್ಮಯೋನಯೇ, ಪುನಃ ಮತ್ತೊಮ್ಮೆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಆಮೇಲೆ ಅವರು ಈಗ ಹೊರಡಬೇಕಾಗಿರುವಂಥದ್ದು ದಕ್ಷಿಣ ದಿಕ್ಕಿಗೆ, ಅವರು ಪ್ರಯಾಣ ಮಾಡಬೇಕಾಗಿರುವಂಥದ್ದು ದಕ್ಷಿಣ ದಿಕ್ಕಿನ ಕಡೆಗೆ. ಆದರೆ ಅವರು ನಿಂತಿರುವುದು ಪೂರ್ವ ದಿಕ್ಕಿಗೆ. ಪೂರ್ವ ದಿಕ್ಕಿಗೆ ನಿಂತು ನಮಸ್ಕಾರವನ್ನು ಸಲ್ಲಿಸಿ, ತನ್ನ ತಂದೆಗೆ ನಮಸ್ಕಾರವನ್ನು ಸಲ್ಲಿಸಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಮಾಡಲು ಅವರು ಉದ್ಯುಕ್ತರಾದರು. ಪ್ಲವಂಗ ಪ್ರವರೈರ್ದೃಷ್ಟ ಪ್ಲವನೆ ಕೃತನಿಶ್ಚಯ ವವೃಧೇ ರಾಮರುದ್ಯರ್ಥಂ ಸಮುದ್ರ ಇವ ಪರ್ವಸು. ಅಲ್ಲಿ ಪ್ಲವಂಗ ಪ್ರವರೈಹಿ ಅಂದರೆ ಅನೇಕ ಮಂದಿ ಕಪಿನಾಯಕರು ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಉತ್ಸಾಹದಲ್ಲಿ ಕುತೂಹಲದಲ್ಲಿ ಹನುಮಂತ ದೇವರನ್ನೇ ನೋಡ್ತಾ ಇದ್ದಾರೆ. ಹಾಗೂ ಹೇಗೆ ಕಂಡರು ಕಪಿಗಳಿಗೆ ಹನುಮಂತ ದೇವರು ಅಂದರೆ ಕೃತ ನಿಶ್ಚಯ, ತಾನು ಕಾರ್ಯವನ್ನು ಸಾಧಿಸಿಯೇ ಬಿಡ್ತೀನಿ ಅಂತ ಆ ದೇಹದ ಒಂದು ಆ ಕ್ರಮದಿಂದಲೇ ಅವರು ತಿಳಿಸ್ತಾ ಇದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಆ ದೇಹವನ್ನು ನೋಡಿದ್ರೆ ಸಾಕು, ಇವರು ಕೆಲಸವನ್ನು ಸಾಧಿಸಿ ಬರ್ತಾರೆ ಅಂತ ಕಪಿಗಳಿಗೆ ನಿಶ್ಚಯ ಜ್ಞಾನ ಬರ್ತಾ ಇತ್ತಂತೆ. ಹಾಗೆ ಕಂಡ್ರು. ವವೃಧೇ ರಾಮರುದ್ಯರ್ಥಂ ಸಮುದ್ರ ಇವ ಪರ್ವಸು. ಸಮುದ್ರ ಇದ್ದಷ್ಟೇ ಇರುತ್ತೆ, ಆದರೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅದು ಬಹಳಷ್ಟು ಉಕ್ಕೇರಿ ಹರಿಯುತ್ತೆ, ದೊಡ್ಡದಾಗುತ್ತೆ ಪರ್ವತ. ಇರುವ ಪರ್ವತವೇ ಅಭಿವೃದ್ಧಿ ಆಗುತ್ತೆ. ಹಾಗೆ ಹನುಮಂತ ದೇವರು ಇರುವ ಶರೀರವನ್ನು ಅವರು ಬೆಳೆಸಿದ್ರು. ತನ್ನ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರ ತಮ್ಮ ದೇಹವನ್ನು ಉಪ್ಪಿಸಿ ನಿಂತಿದ್ದಾರೆ. ನಿಷ್ಪ್ರಮಾಣ ಶರೀರ ಸನ್ ಲಿಲಂಘ ಇಶುರರ್ಣವಂ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ. ತನ್ನ ದೇಹವನ್ನು ಅದ್ಭುತವಾಗಿ ಬೆಳೆಸಿದ್ದಾರೆ. ಅಲ್ಲಿ ಮಹೇಂದ್ರ ಪರ್ವತವನ್ನು ಮೊದಲು ಕೈಗಳಿಂದ ಗೊದ್ದಿದ್ದಾರೆ, ಆಮೇಲೆ ಕಾಲುಗಳಿಂದ ಒದ್ದಿದ್ದಾರೆ. ಎರಡೂ ಮಾಡಿದ್ರು. ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ. ಎರಡು ಕೈಗಳಿಂದ ಮೊದಲು ಹೊಡೆದ್ರು ಮಹೇಂದ್ರ ಪರ್ವತಕ್ಕೆ, ಆಮೇಲೆ ಕಾಲುಗಳಿಂದ ಜೋರಾಗಿ ಒದ್ರು. ಸಚಚಾಲ ಅಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತ. ಆಗ ಮಹೇಂದ್ರ ಪರ್ವತ ಅಚಲ, ಅದು ವಾಸ್ತವವಾಗಿ ಅದು ಅಚಲ, ಆದರೆ ಈಗ ಚಚಾಲ. ಅಚಲ ಅಲ್ಲದು ಚಚಾಲ ಆಯಿತು. ಅಂದರೆ ಪರ್ವತಕ್ಕೆ ಅಚಲ ಅಂತ ಹೆಸರು, ಚಲಿಸೋದಿಲ್ಲ ಅಂತ. ಆದರೆ ಈಗ ಅದು ಕಂಪಿಸಿ ನಡುಗಿ ಹೋಯಿತು ಆ ಪರ್ವತ. ಆದ್ದರಿಂದ ಅದು ಅಚಲ ಅನ್ನೋ ಹೆಸರನ್ನು ಕಳೆದುಕೊಳ್ತು ಅಂತಾರೆ ವಾಲ್ಮೀಕಿಗಳು. ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾತಯತ್ ತೇನ ಪಾದಪಮುಕ್ತೇನ ಪುಷ್ಪೋಘೇಣ ಸುಗಂಧಿನ. ಸರ್ವತಃ ಸಮೃತ ಶೈಲೋ ಬಭೋ ಪುಷ್ಪಮಯೋ ಯಥಾ. ಆ ಪರ್ವತ ಯಾವಾಗ ನಡುಗಿ ಹೋಯಿತೋ ಆಗ ಪರ್ವತದಲ್ಲಿರುವಂತಹ ಎಲ್ಲ ಹೂಗಳು ಉದುರಿ ಹೋಯಿತು. ಸುಗಂಧವನ್ನು ಸೂಸುವಂತಹ ಪುಷ್ಪರಾಶಿಗಳಿಂದ ಬೆಟ್ಟ ಮುಚ್ಚಿ ಹೋಯಿತು. ದೂರದಲ್ಲಿ ನೋಡುವವರಿಗೆ ಅನ್ನಿಸ್ತು ಇದು ಹೂವಿನ ಬೆಟ್ಟ ಇರಬೇಕು. ಅದು ನೋಡಿದ್ರೆ ಪೂರ್ತಿ ಪರ್ವತದಲ್ಲಿ ಹೂ ತುಂಬೋಗಿದೆ. ಅನ್ನು ಮಹೇಂದ್ರ ಪರ್ವತವನ್ನು ನೋಡಿದರೆ ಇದು ಕೇವಲ ಹೂವಿನ ಪರ್ವತ ಅಂತ ಎಲ್ಲರಿಗೂ ಕೂಡ ಕಾಣಿಸ್ತಾ ಇತ್ತು. ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನಸ್ಸ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವದ್ವಿಪಃ. ಈ ಮದ್ದಾನೆ ಮದೋದಕವನ್ನು ಸುರಿಸುತ್ತೆ. ತನ್ನ ಕುಂಭಸ್ಥಳದಿಂದ ಅದು ಮದೋದಕವನ್ನು ಯಾವಾಗ ಸುರಿಸುತ್ತೋ ಆಗ ಒಂದು ಆನೆಗೆ 10 ಆನೆಯ ಬಲ ಬರುತ್ತಂತೆ, ಅಷ್ಟು ಶಕ್ತಿ ಬರುತ್ತೆ. ಹಾಗೆ ಆ ವೀರಾಗ್ರಣಿಯಾಗಿರುವಂತಹ ಹನುಮಂತ ದೇವರ ಈ ಒಂದು ಶಕ್ತಿಯಿಂದ ಯಾವಾಗ ಪರ್ವತ ಪೀಡಿತವಾಯಿತೋ ಆಗ ಅಲ್ಲಿ ಇರುವಂತಹ ನೀರು ಉಕ್ಕಿ ಹರಿಯಕ್ಕೆ ಪ್ರಾರಂಭ ಆಯಿತು. ಪೀಡ್ಯಮಾನಸ್ತು ಬಲಿನ ಮಹೇಂದ್ರಸ್ತೇನ ಪರ್ವತಃ ರೀತಿರ್ನಿವರ್ತಯಾಮಾಸ ಕಾಂಚನಾಂಜನರಾಜತೀಹಿ. ಅಲ್ಲಿ ಸುವರ್ಣಮಯವಾದ ಕಾಂಚನ ಅಂದರೆ ಸುವರ್ಣಮಯವಾದ ಕಲ್ಲುಗಳಿತ್ತಂತೆ, ಬಂಡೆಗಳಿತ್ತು. ಅವೆಲ್ಲವೂ ಕೂಡ ಸೀಳಿ ಹೋಯಿತು.
ಆ ವಿವಿಧವಾದ ವರ್ಣಗಳ ನೀರು ಉಕ್ಕಲಿಕ್ಕೆ ಶುರು ಆಯಿತು. ಆ ಪರ್ವತದ ಕೆಳಗೆ ಅನೇಕ ಧಾತುಗಳಿತ್ತು, ಸುವರ್ಣ ಇತ್ತು, ಬೆಳ್ಳಿ ಇತ್ತು, ಎಲ್ಲವೂ ಭೂಮಿ ಒಳಗಡೆ ತಾನೇ ಇರುತ್ತೆ. ಅದೆಲ್ಲವೂ ಕೂಡ ನೀರಿನ ಜೊತೆ ಉಕ್ಕಿ ಹರಿಯಕ್ಕೆ ಶುರು ಮಾಡಿತು. ಮುಮೋಚ ಶಿಲಾಶೈಲೋ ವಿಶಾಲ ಸುಮನಶಿಲಾ ಮಧ್ಯಮೇನಾರ್ಚಿಷಾ ಜುಷ್ಟೋ ಧೂಮರಾಜೀರಿವಾನಲಃ. ಅಲ್ಲಿ ಮಣಿಶಿಲೆಗಳಿತ್ತು, ಮಣಿಮಯವಾದ ಶಿಲೆಗಳು. ಈಗ ನವರತ್ನಗಳು ಅಂತ ನಾವು ಕರಿತೀವಲ್ಲ, ಆ ಎಲ್ಲವೂ ಕೂಡ ಆ ಮಹೇಂದ್ರ ಪರ್ವತದಲ್ಲಿತ್ತು. ದೊಡ್ಡ ದೊಡ್ಡ ಬಂಡೆಗಳಿತ್ತು, ಮಣಿಮಯವಾದ ದೊಡ್ಡ ದೊಡ್ಡ ಬಂಡೆಗಳಿತ್ತು. ಅಗ್ನಿಜ್ವಾಲೆ ಇತ್ತು ಬುಡದಲ್ಲಿ. ಅದೆಲ್ಲವೂ ಕೂಡ ಯಾವಾಗ ಮೆಲಸಾಗಿ ಎಲ್ಲವೂ ಹೊರಗಡೆ ಬಂತೋ ಆಗ ಅದು ನೋಡಲಿಕ್ಕೆ ವಿಚಿತ್ರವಾದ ಬಣ್ಣಗಳಿಂದ ಹೊಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡೋರಿಗೆ ಕಾಣಿಸ್ತು. ಗಿರಿಣಾ ಪೀಡ್ಯಮಾನಾನಿ ಸರ್ವತಃ ಗುಹಾವಿಷ್ಟಾನಿ ಭೂತಾನಿ ವಿನೇದುರ್ವಿಕೃತೈಶ್ವರೈಃ. ಹನುಮಂತ ದೇವರು ಯಾವಾಗ ಬಲವಾದ ಶಕ್ತಿಯಿಂದ ಪರ್ವತವನ್ನು ಗುದ್ದಿದ್ರೋ ಅದು ಪರ್ವತ ಜಜ್ಜಿ ಹೋಯಿತು. ಅಲ್ಲಿ ಅನೇಕ ಗುಹೆಗಳೆಲ್ಲ ಇತ್ತು, ಅದ್ರ ಒಳಗಡೆ ಮೃಗಗಳು ವಾಸ ಮಾಡ್ತಾ ಇತ್ತು. ಪರ್ವತ ಅಲ್ಲೋಲ ಕೊಲ್ಲೋಲ ಆಗಿದ್ದನ್ನು ನೋಡಿ ಆ ಮೃಗಗಳೆಲ್ಲವೂ ಕೂಡ ದುಃಖದಿಂದ ಅರಚಿಕೊಳ್ಳಿಕ್ಕೆ ಶುರು ಮಾಡಿದ್ವು. ಸ ಮಹಾಸತ್ವಸನ್ನಾದಃ ಶೈಲಪೀಡಾ ನಿಮಿತ್ತಜಃ ಪೃಥಿವೀಂ ಪೂರಯಾಮಾಸ ದಿಶಶ್ಚೋಪವನಾನಿ ಚ. ಆ ಮೃಗಗಳ ಆರ್ತನಾದ ಎಲ್ಲ ದಿಕ್ಕುಗಳನ್ನು ತುಂಬಿಸಿಬಿಡ್ತು. ಪೂರ್ತಿ ಅರಣ್ಯದಲ್ಲಿ ಕೇವಲ ಮೃಗಗಳ ಧ್ವನಿ ಕೇಳಿಸ್ತಾ ಇತ್ತಂತೆ. ಅಷ್ಟು ಭಯಂಕರವಾಗಿ ಅವರು ಗುದ್ದಿದ್ರು ಹನುಮಂತ ದೇವರು. ಶಿರೋಭಿ ಪೃಥುಭಿ ಸರ್ಪ ವ್ಯಕ್ತ ಸ್ವಸ್ತಿಕಲಕ್ಷಣೈ ವಮಂತಃ ಪಾವಕಂ ಘೋರಂ ದದಂಶುರ್ದಶನೈ ಶಿಲಾಃ. ಸರ್ಪಗಳಿತ್ತಂತೆ, ಆ ಬಿಲಗಳಲ್ಲಿ ಸರ್ಪಗಳು ವಾಸವನ್ನು ಮಾಡ್ತಾ ಇತ್ತು. ಅವುಗಳ ಹೆಡೆಯ ಮೇಲೆ ಸ್ವಸ್ತಿ ಚಿಹ್ನೆ ಇತ್ತಂತೆ, ಅಂಥ ಒಳ್ಳೆಯ ಸರ್ಪಗಳವು. ಅವುಗಳಿಗೆ ಮಹೇಂದ್ರ ಪರ್ವತ ಯಾವಾಗ ಹಿಂಸೆಯನ್ನು ಉಂಟು ಮಾಡ್ತೋ ಅಲ್ಲೋಲ ಕಲ್ಲೋಲವಾಗಿ ಅವೆಲ್ಲವೂ ಕೂಡ ಬಿಲದಿಂದ ಹೊರಗಡೆ ಬಂದಿವೆ. ಸಾವಿರಾರು ಸರ್ಪಗಳು ಹೊರಗೆ ಬಂದಿವೆ. ಅವು ಎಲ್ಲ ಬುಸುಗುಡ್ತಾ ಕಲ್ಲು ಬಂಡೆಗಳನ್ನೇ ಕಚ್ಚುತ್ತಾ ಇವೆ ಅಂತೆ. ಯಾವಾಗ ಅವು ತುಂಬ ರಭಸವಾಗಿ ಸಿಟ್ಟು ಬಂದು ಕಲ್ಲಿನ ಬಂಡೆಗಳನ್ನು ಅವು ಕಚ್ಚಿದ್ವೋ ವಮಂತಹ ಪಾವಕಂ ಘೋರಂ ದದಂಶುರ್ದಶನೈ ಶಿಲಾಃ. ಆ ಬಂಡೆಗಳೇ ಒಡೆದು ಚೂರು ಚೂರಾಗಿ ಹೋಯ್ತಂತೆ. ತಾಸ್ತದಾ ಸವಿಷೈರ್ದಷ್ಟಾಃ ಕುಪಿತೈಸ್ತೈರ್ಮಹಾಶಿಲಾಃ ಜಜ್ವಲುಃ ಪಾವಕೋದ್ದೀಪ್ತ ಬಿಬಿದುಶ್ಚ ಸಹಸ್ರಧಾ. ಆಗ ಹೇಗೆ ಅದು ಚೂರು ಚೂರಾಯಿತು ಅಂತಂದರೆ ಸಾವಿರ ಚೂರಾಯ್ತಂತೆ. ಅಷ್ಟು ರಭಸದಲ್ಲಿ ಕಚ್ಚಿವೆ ಅವು. ಮತ್ತು ಆ ವಿಷ ಅಷ್ಟು ಉಲ್ಬಣವಾಗಿ ಇದೆ. ಯಾನಿ ಚೌಷಧಜಾಲಾನಿ ತಸ್ಮಿಂಜಾತಾನಿ ಪರ್ವತೆ ವಿಷಘ್ನಾನ್ಯಪಿ ನಾಗಾನಾಂ ನ ಶೇಕುಃ ಶಮಿತುಂ ವಿಷಂ. ಅಲ್ಲಿ ಆ ಪರ್ವತದಲ್ಲಿ ವಿಷವನ್ನು ಪರಿಹರಿಸುವ ಎಷ್ಟೋ ಗಿಡಮೂಲಿಕೆಗಳಿವೆ. ಆದರೆ ಈ ಸಿಟ್ಟಿನಲ್ಲಿ ಸರ್ಪಗಳು ಕಚ್ಚಿದಾಗ ಆ ಗಿಡಮೂಲಿಕೆಗಳು ಕೂಡ ಶಕ್ತಿಹೀನವಾದವು. ಅಂದರೆ ಸರ್ಪಗಳ ವಿಷಜ್ವಾಲೆಯನ್ನು ಪರಿಹಾರ ಮಾಡಲಿಕ್ಕೆ ಗಿಡಮೂಲಿಕೆಗಳಿಗೂ ಕೂಡ ಸಾಧ್ಯವಾಗಲಿಲ್ಲ. ಅಷ್ಟು ಸಿಟ್ಟು ಬಂದಿದೆಯಂತೆ ಸರ್ಪಗಳಿಗೆ. ಭಿದ್ಯತೆಯಂ ಗಿರಿರ್ಭೂತೈ ಇತಿ ಮತ್ವಾ ತಪಸ್ವಿನಃ ತ್ರಸ್ತಾ ವಿದ್ಯಾಧರಾಸ್ತಸ್ಮಾತ್ ಉತ್ಪೇತುಃ ಸ್ತ್ರೀಗಣೈಃ ಸಹ. ಏನೋ ಒಂದು ದೊಡ್ಡ ಭೂತ ಬಂದ್ಬಿಟ್ಟಿದೆ, ಆದ್ದರಿಂದ ಈ ಪರ್ವತ ಹೀಗೆ ಸೀಳಿ ಹೋಗ್ತಾ ಇದೆ ಅಂತ ಆ ಮಹೇಂದ್ರ ಪರ್ವತದಲ್ಲಿ ಅನೇಕ ತಪಸ್ವಿಗಳು ತಪಸ್ಸನ್ನು ಮಾಡ್ತಾ ಕೂತಿದ್ರು. ಅವರು ಹಾಗೆ ದಂಡ ಕಮಲ ಇಟ್ಕೊಂಡು ಆಕಾಶಕ್ಕೆ ಹಾರಿಬಿಟ್ರಂತೆ. ಯಾವುದೋ ಭೂತ ಬಂದಿದೆ, ನಾವು ಓಡೋಗೋಣ ಅಂತ. ತ್ರಸ್ತಾಹ
ಎಲ್ಲರೂ ಕೂಡ ಭಯಪಟ್ಟಿದ್ದಾರೆ. ತ್ರಸ್ತ ವಿದ್ಯಾಧರಾಸ್ತಸ್ಮಾತ್ ಉತ್ಪೇತು ಸ್ತ್ರೀಗಣೈಃ ಸಹ ಪಾನಭೂಮಿಗತಂ ಹಿತ್ವಾ ಹೈಮಮಾಸವಭಾಜನಂ ಪಾತ್ರಾಣಿ ಚ ಮಹಾರ್ಹಾಣಿ ಕರಕಾಂಶ್ಚ ಹಿರಣ್ಮಯಾನ್. ಇನ್ನು ತಪಸ್ಸುಗಳು ಒಂದು ಕಡೆ ತಪಸ್ಸನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆ ವಿದ್ಯಾಧರರು ಅವರೆಲ್ಲರೂ ಕೂಡ ತಮ್ಮ ಪತ್ನಿಯರ ಜೊತೆಯಲ್ಲಿ ವಿಹಾರಕ್ಕೋಸ್ಕರ ಅಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲ ಚಿನ್ನದ ಪಾತ್ರೆಗಳಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ತಂದಿಟ್ಕೊಂಡಿದ್ದಾರೆ. ಅವರು ವಿಹಾರವನ್ನು ಮಾಡ್ತಾ ಆಗಾಗ ಭಕ್ಷ್ಯ ಭೋಜ್ಯಗಳನ್ನು ತಿನ್ನೋಣ ಅಂತ ಬಯಸಿ ಅಲ್ಲಿಗೆ ತಂದಿದ್ದರು. ಯಾವಾಗ ಇಂಥ ಭೂಕಂಪ ಅಲ್ಲಿ ನಡೆಯಿತೋ ಅವರೆಲ್ಲರೂ ಕೂಡ ಆ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಅವರು ಓಡಿ ಹೋಗ್ತಾ ಇದ್ದಾರೆ. ಲೇಹ್ಯಾನುಚ್ಚಾವಚಾನ್ ಭಕ್ಷ್ಯಾನ್ ಮಾಂಸಾನಿ ವಿವಿಧಾನಿ ಚ ಆರ್ಷಭಾಣಿ ಚ ಚರ್ಮಾಣಿ ಖಡ್ಗಾಂಶ್ಚ ಕನಕತ್ಸರೋನ್. ಅನೇಕ ಬಗೆಯ ಅವರು ತಂದಿರುವಂತಹ ತಿಂಡಿಗಳು ತಿನಿಸುಗಳು ಅವೆಲ್ಲ ಹೇಗಿತ್ತು ಅನ್ನೋದನ್ನು ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಅವರು ಖಡ್ಗ ಮೊದಲಾದವುಗಳನ್ನೆಲ್ಲ ತಂದಿದ್ದರು. ಅದೆಲ್ಲವನ್ನೂ ಕೂಡ ಅಲ್ಲಲ್ಲೇ ಬಿಟ್ಟು ಅವರು ವಿದ್ಯಾಧರರು ಅಲ್ಲಿಂದ ಹೊರಟು ಹೋದರು. ಕೃತಕಂಠ ಗುಣಾಕ್ಷೀಬ ರಕ್ತಮಾಲ್ಯಾನುಲೇಪನಾ ರಕ್ತಾಕ್ಷಾ ಪುಷ್ಕರಾಕ್ಷಾಶ್ಚ ಗಗನಂ ಪ್ರತಿಪೇದಿರೆ. ಅದರಲ್ಲಿ ಕಂಠದಲ್ಲಿ ವಿವಿಧವಾದ ಆಭರಣಗಳನ್ನು ಅವರು ಧಾರಣೆ ಮಾಡಿದರು ಮತ್ತು ರಕ್ತಮಾಲ್ಯವನ್ನು ಧಾರಣೆ ಮಾಡಿದರು ಮತ್ತು ಅನೇಕ ವಿಧವಾದ ಲೇಪನಗಳನ್ನು ಮಾಡಿಕೊಂಡಿದ್ದರು ಮತ್ತು ಆ ಪಾನೀಯಗಳನ್ನು ಕುಡಿದು ಅವರ ಕಣ್ಣುಗಳೆಲ್ಲವೂ ಕೂಡ ಕೆಂಪಾಗಿತ್ತು. ಇಂತಹ ವಿದ್ಯಾಧರರು ಗಗನಂ ಪ್ರತಿಪೇದರೆ ಹಾರಿ ಅವರು ಆಕಾಶ ಮಾರ್ಗದಲ್ಲಿ ಹೊರಟು ಬಿಟ್ಟು ಹಾರನೂಪುರಕೇಯೂರ ಪಾರಿಹಾರ್ಯ ಧರಾ ಸ್ತ್ರೀಯ ವಿಸ್ಮಿತಾ ಸಸ್ಮಿತಾಸ್ತುಸ್ತು ಆಕಾಶೇ ರಮಣೈಃ ಸಹ. ಹಾರ ಅಂದರೆ ಹಾರವನ್ನು ಧಾರಣೆ ಮಾಡಿದರು, ಗೆಜ್ಜೆಯನ್ನು ಧಾರಣೆ ಮಾಡಿದರು. ಹೀಗೆ ಅನೇಕ ವಿಧವಾದ ದೇಹದಲ್ಲಿ ಧಾರಣೆ ಮಾಡಬಹುದಾದ ಎಲ್ಲ ಸ್ವರ್ಣಾಭರಣಗಳನ್ನು ಕೂಡ ಸ್ತ್ರೀಯರು ಧಾರಣೆ ಮಾಡಿದ್ದಾರೆ. ಮತ್ತು ಈಗ ಮಹೇಂದ್ರ ಪರ್ವತದಿಂದ ಭೂಕಂಪ ಆದಾಗ ಅವರಿಗೆಲ್ಲರಿಗೂ ಆಶ್ಚರ್ಯವಾಗಿದೆ. ಅವರು ಆಕಾಶದಲ್ಲಿ ತಮ್ಮ ಪತಿಯರ ಜೊತೆಯಲ್ಲಿ ನಿಂತು ಆ ಸ್ತ್ರೀಯರೆಲ್ಲರೂ ಕೂಡ ಹನುಮಂತ ದೇವರನ್ನೇ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದರ್ಶಯಂತೋ ಮಹಾವಿದ್ಯಾಂ ವಿದ್ಯಾಧರ ಮಹರ್ಷಯಃ ಸಪ್ರಿಯಾಸ್ತುರಾಕಾಶೇ ವೀಕ್ಷಾಂಶ್ಚಕ್ರುಶ್ಚ ಪರ್ವತಂ. ಆ ವಿದ್ಯಾಧರರು ಅಣಿಮಾದಿ ಸಿದ್ಧಿಗಳನ್ನು ಹೊಂದಿ, ಅಂದರೆ ಎಷ್ಟು ಭಯಪಟ್ಟರು ಅಂದರೆ ಅವರು ತಮ್ಮ ರೂಪವನ್ನೇ ಮರೆ ಮಾಡಿಕೊಂಡು ಒಂದು ಸಣ್ಣ ರೂಪವನ್ನು, ಒಂದು ಸಣ್ಣ ಹುಳದ ಅಷ್ಟು ಸಣ್ಣ ರೂಪವನ್ನು ಅವರು ಸ್ವೀಕಾರ ಮಾಡಿ ಅವರಲ್ಲಿ ಮೇಲೆ ನಿಂತು ತಮ್ಮ ಪತ್ನಿಯರ ಜೊತೆಯಲ್ಲಿ ಹಾಗೂ ಪತ್ನಿಯರು ತಮ್ಮ ಪತಿಯರ ಜೊತೆಯಲ್ಲಿ ನಿಂತು ಆ ಹನುಮಂತ ದೇವರನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶುಶ್ರೂಶ್ಚ ತದಾ ಶಬ್ದಂ ಋಷೀಣಾಂ ಭಾವಿತಾತ್ಮನಾಂ ಚಾರಣಾನಾಂ ಚ ಸಿದ್ಧಾನಾಂ ಸ್ಥಿತಾನಾಂ ವಿಮಲೇಂಬರೇ. ಆಗ ಮಹಾತ್ಮರಾಗಿರುವಂತಹ ಎಲ್ಲ ಋಷಿಗಳು, ಚಾರಣರು, ಸಿದ್ಧರು ಎಲ್ಲರೂ ಆಕಾಶದಲ್ಲಿದ್ದಾರೆ. ಎಲ್ಲರೂ ಕೂಡ ನಿಂತು ಆ ಹನುಮಂತ ದೇವರನ್ನು ತದೇಕಾಗ್ರ ಮನದಿಂದಲೇ ನೋಡ್ತಿದ್ದಾರೆ. ಏಷ ಪರ್ವತ ಸಂಕಾಶೋ ಹನುಮಾನ್ ಮಾರುತಾತ್ಮಜಃ ತಿತೀರ್ಷತಿ ಮಹಾವೇಗಃ ಸಾಗರಂ ಮಕರಾಲಯಂ. ಈ ಹನುಮಂತ ಸಾಮಾನ್ಯ ಅಲ್ಲಪ್ಪ, ದೊಡ್ಡ ಪರ್ವತದಂತೆ ಇದ್ದಾನೆ ಇವನು. ಮಹಾವೇಗದಿಂದ ಸಮುದ್ರವನ್ನೇ ದಾಟಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ. ಏನು ವಿಷಯ ಅಂತ ಗಗನ ಮಾರ್ಗದಲ್ಲಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಿದ್ದಾರೆ. ರಾಮಾರ್ಥಂ ವಾನರಾರ್ಥಂ ಚ ಚಿಕೀರ್ಷನ್ ಕರ್ಮ ದುಷ್ಕರಂ ಸಮುದ್ರಸ್ಯ ಪರಂಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಛತಿ. ಆಗ ಅಲ್ಲಿರೋರಿಗೆ ಕೆಲವರು ಹೇಳ್ತಾರೆ, ಶ್ರೀರಾಮನಿಗೋಸ್ಕರ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಾಗದ ಕೆಲಸವನ್ನು ಈ ಹನುಮಂತ ಮಾಡ್ತಿದ್ದಾನೆ. ಆದ್ದರಿಂದ ಸಮುದ್ರೆಯ ಮತ್ತೊಂದು ದಡಕ್ಕೆ ಇವನು ಸೇರಬೇಕು ಅಂತ ಇವನು ಅಪೇಕ್ಷೆಯನ್ನು ಪಟ್ಟಿದ್ದಾನೆ ಅಂತ ಅವರು ಅಲ್ಲೇ ಕೆಲವರು ತಪಸ್ವಿಗಳು ಮಾತನಾಡ್ತಿದ್ದಾರೆ. ಇತಿ ವಿದ್ಯಾಧರಾ ಶ್ರುತ್ವಾ ವಚಸ್ತೇಷಾಂ ತಪಸ್ವಿನಾಂ ತಮಪ್ರಮೇಯಂ ದದೃಶುಃ ಪರ್ವತೆ ವಾನರರ್ಷಭಂ. ಅಲ್ಲಿರುವಂತಹ ವಿದ್ಯಾಧರರಿಗೆ ಋಷಿಮುನಿಗಳು ಈ ವಿಷಯವನ್ನು ತಿಳಿಸ್ತಾರೆ.
ಹನುಮಂತ ಏನು ಮಾಡ್ತಿದ್ದಾನೆ ಅನ್ನೋದನ್ನು ಅವರೆಲ್ಲರೂ ಕೂಡ ತಿಳಿಸ್ತಾರೆ. ಆಗ ಅಪ್ರಮೇಯನಾದ, ಅಂದರೆ ತಮ್ಮ ಬುದ್ಧಿಶಕ್ತಿಯಿಂದ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಹನುಮಂತ ದೇವರನ್ನು ಅವರೆಲ್ಲರೂ ಕೂಡ ತುಂಬ ಭಕ್ತಿಯಿಂದ ನೋಡ್ತಾರೆ. ಪರ್ವತದಲ್ಲಿರುವಂತಹ ವಾನರಷಭನನ್ನು ನೋಡ್ತಾರೆ. ದುದುವೇಜ ಸರೋಮಾಣಿ ಚಕಂಪೆ ಚಾಚಲೋಪಮಃ ನನಾದ ಸುಮಹಾನಾದಂ ಸಮಃ ನಿವತೋ ಯದಃ. ಹನುಮಂತ ದೇವರು ಹೇಗಿದ್ದಾರೆ ಅಂದರೆ ಮತ್ತೊಂದು ಪರ್ವತದಂತೆ ಇದ್ದಾರೆ. ಅಲ್ಲಿ ತಮ್ಮ ದೇಹದಲ್ಲಿ ಏನು ರೋಮಗಳಿದೆ, ರೋಮಗಳನ್ನು ಒಮ್ಮೆ ಒದರಿದ್ದಾರೆ. ಮಹಾಮೇಘದಂತೆ ಜೋರಾಗಿ ಘರ್ಜನೆ ಮಾಡಿದ್ದಾರೆ. ನನಾದ ಸುಮಹಾನಾದಂ ಸ ಮಹಾನಿವತೋ ಯದಃ. ಹೇಗೆ ಅದು ಘರ್ಜನೆ ಇತ್ತು ಅಂತಂದರೆ, ಒಂದು ದೊಡ್ಡ ಮೇಘ ಹೇಗೆ ಗುಡುಗುತ್ತೋ ಮಳೆ ಬರಬೇಕಾದ್ರೆ ಹಾಗೆ ಇವರು ಜೋರಾಗಿ ಗುಡುಗಿದ್ದಾರೆ. ಅನುಪೂರ್ವೇಣ ವೃತ್ತಂಚ ಲಾಂಗೂಲಂ ರೋಮಭಿಶ್ಚಿತಂ ಉತ್ಪತಿಷ್ಯನ್ ವಿಚಿಕ್ಷೇಪ ಪಕ್ಷಿರಾಜ ಯವೋರಗಂ. ಮತ್ತು ಹನುಮಂತ ದೇವರಾಗ ಹೇಗೆ ಕಾಣಿಸಿದ್ರು ಅನ್ನೋದನ್ನು ಹೇಳ್ತಾರೆ. ಆ ಬಾಲವನ್ನು ಒಮ್ಮೆ ಆಡಿಸಿದ್ರಂತೆ, ದುಂಡಾಗಿದೆ ಬಾಲ. ಅದು ಹೇಗಿತ್ತು ಅಂತಂದರೆ, ಗರುಡ ಘಟಸರ್ಪವನ್ನು ಒಯ್ಯಬೇಕಾದ್ರೆ ಹೇಗೆ ಕಾಣಿಸ್ತಾನೋ ಹಾಗೆ ಹನುಮಂತ ದೇವರು ಕಾಣಿಸಿದ್ರು. ಆನುಪೂರ್ವೇಣ ವೃತ್ತಂಚ ಲಾಂಗೂಲಂ ರೋಮಭಿಶ್ಚಿತಂ. ಅಲ್ಲಿ ಬಾಲ ಬುಡದಿಂದ ತುದಿಯ ತನಕ, ಮೊದಲು ಬುಡದಿಂದ ತುದಿಯ ತನಕ ಅವರು ಅಲ್ಲಾಡಿಸ್ತಾರೆ, ಒಟ್ಟಿಗೆ ಅಲ್ಲ, ಅದನ್ನು ಆನುಪೂರ್ವಿಯಿಂದ ಆ ಬಾಲವನ್ನು ಅಲ್ಲಾಡಿಸ್ತಾರೆ. ಮತ್ತು ಆ ಲಾಂಗೂಲದಲ್ಲಿ, ಆ ಬಾಲದಲ್ಲಿ ರೋಮಗಳಿದೆ ಅಂತೆ. ಆ ರೋಮಗಳೆಲ್ಲವೂ ಕೂಡ ನಿಮಿರಿ ನಿಂತಿವೆ. ಉತ್ಪತಿಷ್ಯನ್ ವಿಚಿಕ್ಷೇಪ. ಇದು ಹೇಗೆ ಕಾಣಿಸ್ತು ಅಂತಂದರೆ, ಪಕ್ಷಿರಾಜ ಇವೋರಗಂ. ಗರುಡ ಘಟಸರ್ಪವನ್ನು ಇಟ್ಕೊಂಡಾಗ ಘಟಸರ್ಪ ಅಲ್ಲಾಡುತ್ತೆ ಅಲ್ಲ, ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಅದು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಅಲ್ಲ, ಹಾಗೆ ಇವರ ಹನುಮಂತ ದೇವರ ಬಾಲ ಕಾಣಿಸ್ತು ಅಂತ ವಾಲ್ಮೀಕಿಗಳು ವರ್ಣನೆಯನ್ನು ಮಾಡ್ತಾರೆ. ತಸ್ಯ ಲಾಂಗೂಲಮಾಬಿದ್ಧಂ ಆತ್ತವೇಗಸ್ಯ ಪೃಷ್ಠತಃ ದದೃಶೇ ಗರುಡೇನೇವ ಹ್ರಿಯಮಾಣೋ ಮಹೋರಗಃ. ಈಗ ಗರುಡನಂತೆ ಮೊದಲು ಅವರು ಮೇಘದಂತೆ ಕಂಡರು, ಈಗ ಹನುಮಂತ ದೇವರು ಒಂದು ಗರುಡನಂತೆ ಕಾಣಿಸ್ತಾ ಇದ್ದಾರೆ. ಗರುಡ ಮಾತ್ರ ಎಲ್ಲಿ ಬೇಕಾದರೂ ಅಲ್ಲಿ ಹಾರಿ ಹೋಗಲಿಕ್ಕೆ ಸಮರ್ಥವಾಗಿರುತ್ತೆ. ಹನುಮಂತ ದೇವರಿಗಿಂತ ಶಕ್ತಿ ಇದೆಯಾ ಅಂತ ನಮಗೆ ಸಂಶಯ ಬಂದರೆ, ಇವರೇ ಈಗ ಗರುಡನ ಥರ ಕಾಣಿಸ್ತಾ ಇದ್ದಾರೆ, ಆದ್ದರಿಂದ ಇವರು ಖಂಡಿತ ಹಾರ್ತಾರೆ ಅಂತ ತಿಳ್ಕೊಳ್ಬೇಕು. ಬಾಹು ಸಂಸಂಭಯಾಮಾಸ ಮಹಾಪರಿಘ ಸನ್ಯಭೌ ಸಸಾದಜ ಕಪಿಃ ಕಟ್ಯಾಂ ಚರಣೋ ಸಂಚುಕೋಚಚ. ಈಗ ಏನು ಮಾಡಿದ್ರು ಅಂದರೆ, ಎರಡು ಕೈಗಳನ್ನು ಮೇಲೆ ಎತ್ತಿದ್ರು. ಹೇಗಿತ್ತು ಹನುಮಂತ ದೇವರ ಎರಡು ಕೈಗಳು ಅಂದರೆ, ಪರಿಘ ಅಂತ ಒಂದು ಆಯುಧ ವಿಶೇಷ ಅದರಂತೆ ಇತ್ತು. ಪರಿಘ ಅನ್ನುವಂಥ ಆಯುಧದಂತೆ ಇರುವಂಥ ಎರಡು ಕೈಗಳನ್ನು ಪರ್ವತದ ಮೇಲೆ ಎತ್ತಿ ಇಟ್ಟರು, ಊರಿದ್ರು. ಅಂದರೆ ಈಗ ಎರಡು ಹನುಮಂತ ದೇವರ ಕೈಗಳು ಪರ್ವತದ ಮೇಲೆ ಇದೆ, ಸೊಂಟವನ್ನು ಕುಗ್ಗಿಸಿದ್ದಾರೆ. ಬಾಹು ಸಂಸ್ತಂಭಯಾಮಾಸ ಮಹಾಪರಿಘ ಸನ್ಯಭೌ ಸಸಾದಜ ಕಪಿಃ ಕಟ್ಯಾಂ ಚರಣೋ ಸಂಚುಕೋಚಚ ಸಂಹೃತ್ಯ ಚ ಭುಜೋಷೀಮಾಂ ತಥೈವ ಚ ಶಿರೋಧರಾಂ ತೇಜಸ್ಸತ್ವಂ ತಥಾ ವೀರ್ಯಂ ಆವಿವೇಶ ಸವೀರ್ಯವಾನ್. ಆ ಸೊಂಟವನ್ನು ಪೂರ್ಣವಾಗಿ ಸಂಕೋಚ ಮಾಡಿದ್ದಾರೆ, ಕಾಲುಗಳನ್ನು ಕೂಡ ಪೂರ್ಣವಾಗಿ ಬಾಗಿಸಿದ್ದಾರೆ, ಅಂದರೆ ಮಂಡಿಯನ್ನು ಪೂರ್ತಿ ಬಗ್ಸಿದ್ದಾರೆ. ಎರಡು ಕೈಗಳನ್ನು ಪರ್ವತದ ಮೇಲೆ ಇಟ್ಟಿದ್ದಾರೆ, ಎರಡು ಭುಜಗಳನ್ನು ಇನ್ನೂ ಕಮ್ಮಿ ಮಾಡಿದ್ದಾರೆ, ಅಂದರೆ ಎತ್ತರ ಇದ್ದ ಭುಜಗಳನ್ನು ಸಂಕೋಚ ಮಾಡಿದ್ದಾರೆ. ತಲೆಯನ್ನು ಒಳಗಡೆ ಎಳ್ಕೊಂಡಿದ್ದಾರೆ. ತಮ್ಮ ತೇಜಸ್ಸನ್ನು, ಅಂತಃಶಕ್ತಿಯನ್ನು ಆವೇಶ ಮಾಡಿಕೊಂಡಿದ್ದಾರೆ. ದೇಹವನ್ನು ಪೂರ್ತಿ ಸಣ್ಣದನ್ನಾಗಿ ಮಾಡಿಕೊಂಡ್ರು. ಮೊದಲು ದೇಹವನ್ನು ಬೆಳೆಸಿಕೊಂಡು, ಜಾಂಬುವಂತ ಮೊದಲಾದವೆಲ್ಲರೂ ಕೂಡ ಯಾವಾಗ ಪ್ರಶಂಸೆ ಮಾಡ್ತಾರೋ ಆಗ ದೇಹವನ್ನು ಬೆಳೆಸಿಕೊಂಡಿದ್ರು. ಮಹೇಂದ್ರ ಪರ್ವತದ ಮೇಲೆ ನಡೆದುಕೊಂಡು ಬರಬೇಕಾದ್ರೆ ಇನ್ನಷ್ಟು ಬೆಳೆಸ್ಕೊಂಡು ಈಗ ಹಾರುವ ಹಿಂದಿನ ಕ್ಷಣದಲ್ಲಿ ಪೂರ್ತಿ ಸಂಕೋಚ ಮಾಡಿದ್ರು. ಪೂರ್ತಿ ಸಂಕೋಚವನ್ನು ಮಾಡಿ ಅಂತಃಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಂಡ್ರು. ಮಾರ್ಗಮಾಲೋಕಯನ್ ದೂರಾತು ಊರ್ಧ್ವಂ ಪ್ರಣಿಹಿತೆ ಕ್ಷಣ
ರುರೋಧ ಹೃದಯೇ ಪ್ರಾಣಾನ್ ಆಕಾಶಮವಲೋಕಯನ್. ಈಗ ಆ ಬಗ್ಗಿ ನೋಡ್ತಾ ಇದ್ದಾರೆ ತಾವು ಎಲ್ಲಿಗೆ ಹೋಗಬೇಕು. ಆ ಗುರಿಯನ್ನು ಎರಡು ಸಣ್ಣ ಕಣ್ಣುಗಳನ್ನು ಕೂಡ ಸಣ್ಣದಾಗಿ ಮಾಡಿಕೊಂಡು ಎಲ್ಲಿ ಯಾವ ಲಂಕಾಪಟ್ಟಣಕ್ಕೆ ಹೋಗಬೇಕು ಆ ಲಂಕಾಪಟ್ಟಣವನ್ನು ಮಹೇಂದ್ರ ಪರ್ವತದಿಂದಲೇ ನೋಡಿದ್ದಾರೆ. ದೃಷ್ಟಿಯನ್ನು ಪೂರ್ಣವಾಗಿ ತಮ್ಮ ಗುರಿಯ ಕಡೆ ಬಿಟ್ಟಿದ್ದಾರೆ ಮತ್ತು ತಾವು ಹೋಗುವ ಮಾರ್ಗವನ್ನು ಕೂಡ ನೋಡಿದ್ದಾರೆ. ಪೂರ್ಣ ಮಾರ್ಗವನ್ನು ಕೂಡ ನೋಡಿದ್ದಾರೆ. ರುರೋಧ ಹೃದಯೇ ಪ್ರಾಣಾನ್, ಉಸಿರು ಕಟ್ಟಿಬಿಟ್ಟಿದ್ದಾರೆ, ಉಸಿರಾಡ್ತಾ ಇಲ್ಲ, ಉಸಿರನ್ನು ಬಿಗಿ ಹಿಡಿದಿದ್ದಾರೆ. ಆಕಾಶಮವಲೋಕಯನ್, ಆಕಾಶವನ್ನೇ ನೋಡ್ತಿದ್ದಾರೆ. ಪದ್ಭ್ಯಾಂ ದೃಢಮವಸ್ಥಾನಂ ಕೃತ್ವಾ ಸ ಕಪಿಕುಂಜರಃ ನಿಕುಂಚಕರ್ಣೋ ಹನುಮಾನ್ ಉತ್ಪತಿಷ್ಯನ್ ಮಹಾಬಲಃ. ಈಗ ಆ ಕಪಿಕುಂಜರನಾಗಿರುವಂತಹ ಹನುಮಂತ ದೇವರು ಪಾದಗಳನ್ನು ಗಟ್ಟಿಯಾಗಿ ಮತ್ತಷ್ಟು ಗಟ್ಟಿಯಾಗಿ ಆ ಮಹೇಂದ್ರ ಪರ್ವತದ ಮೇಲೆ ಊರಿದ್ದಾರೆ. ಕಿವಿಗಳನ್ನು ನಿಕುಂಚ ಮತ್ತಷ್ಟು ಸಂಕೋಚ ಮಾಡಿದ್ದಾರೆ, ಕಣ್ಣನ್ನು ಕೂಡ ಸಂಕೋಚ ಮಾಡಿದ್ದಾರೆ. ಹಾರಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ಆಗ ಏನು ಮಾಡಿದ್ರು? ವಾನರಾನ್ ವಾನರ ಶ್ರೇಷ್ಠ ಇದಂ ವಚನಮಬ್ರವೀತ್. ಹಾರು ಹೋಗಿಬಿಡಲಿಲ್ಲ, ಒಂದು ನಿಮಿಷ. ನಾವಾದರೆ ಹಾರು ಹೋಗಿಬಿಡ್ತಾ ಇದ್ದು. ಹನುಮಂತ ದೇವರು ಕಪಿಗಳ ಕಡೆ ನೋಡಿದ್ರು ಮತ್ತು ಕಪಿಗಳನ್ನು ಕುರಿತು ಮಾತನಾಡಿದ್ರು. ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ ನಹಿ ದ್ರಕ್ಷ್ಯಾಮಿ ಯದಿ ತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಆ ಎಲ್ಲ ವಾನರರು ತುಂಬ ದೀನರಾಗಿ ಮತ್ತು ಕುತೂಹಲದಲ್ಲಿ ಅವರು ಹನುಮಂತ ದೇವರನ್ನು ನೋಡ್ತಿದ್ದಾರೆ. ಅವರನ್ನು ಮರಳಿಲ್ಲ. ತಮ್ಮ ಜೊತೆಗೆ ಬಂದಿರುವಂಥ ತಮ್ಮ ಸ್ನೇಹಿತ ಕಪಿಗಳನ್ನು ಹನುಮಂತ ದೇವರು ಮರಳಿಲ್ಲ. ಅವರೀಗ ಪೂರ್ವ ದಿಕ್ಕಿನಲ್ಲಿ ನಿಂತು ಎಲ್ಲರಿಗೂ ನಮಸ್ಕಾರ ಮಾಡಿದ್ದಾಯಿತು. ದಕ್ಷಿಣ ದಿಕ್ಕಿನ ಕಡೆ ಹಾರಲಿಕ್ಕೆ ಸಿದ್ಧರಾಗಿದ್ದಾರೆ. ಪುನಃ ಕಪಿಗಳ ಕಡೆ ದೃಷ್ಟಿಯನ್ನು ಹಾಯಿಸಿ ಕಪಿಗಳನ್ನು ಕುರಿತು ಹೇಳ್ತಾರೆ, ನಾನು ಲಂಕೆಯನ್ನು ಹಾರತಾ ಇರೋನಲ್ಲ. ಅವರಿಗೆ ಅಹಂಕಾರವೇ ಇಲ್ಲ. ನಾನು ಹಾರಿಬಿಡ್ತೀನಿ, ನಾನು ಸೀತೆಯನ್ನು ಹುಡುಕೊಂಡು ಬಂದುಬಿಡ್ತೀನಿ ಅಂತ ಹೇಳೋದೇ ಇಲ್ಲ. ಅವ್ರು ಹೇಳ್ತಾರೆ, ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ. ನಾನು ರಾಮದೇವರ ಬಾಣ, ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ. ರಾಮ ನನ್ನನ್ನು ಬಾಣವನ್ನಾಗಿ ಬಿಟ್ಟಿದ್ದಾನೆ. ಈ ಬಾಣ ಏನು ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ. ರಾಮದೇವರ ಬಾಣದ ಶಕ್ತಿ ಏನು ಅನ್ನೋದನ್ನು ಮುಂದೆ ಹೇಳ್ತಾರೆ. ಗಚ್ಚೆ ತದ್ವದ್ಗಮಿಷ್ಯಂ. ರಾಮದೇವರು ಏನಾದರೂ ಒಂದು ಉದ್ದೇಶದಲ್ಲಿ ಬಾಣ ಬಿಟ್ಟರೆ ಆ ಬಾಣ ಕೆಲಸವನ್ನು ಸಾಧಿಸಿಯೇ ವಾಪಸ್ಸು ರಾಮದೇವರ ಬತ್ತಳಿಕೆಗೆ ಬರುತ್ತದು. ಅದು ಹಾಗೆ ಬರುವ ಕ್ರಮವೇ ಇಲ್ಲ ಅದು. ಹಾಗೆ ನಾನು ಕೂಡ ಈಗ ರಾಮದೇವರ ಬಾಣ ಏನು ಮಾಡ್ತೀನಿ, ಹೋಗಿ ಲಂಕೆಯಲ್ಲಿ ಆ ರಾವಣನ ಅಧೀನದಲ್ಲಿರುವಂತಹ ಸೀತಾದೇವಿಯನ್ನು ಕರೆದುಕೊಂಡು ಬರ್ತೀನಲ್ಲ, ನೋಡಿ ಬರ್ತೀನಿ. ಮತ್ತು ಅಲ್ಲಿ ಒಂದು ವೇಳೆ ನನಗೆ ಸೀತಾಮಾತೆ ಕಾಣಿಸ್ಲಿಲ್ಲ ಅಂದರೆ ಇದೇ ವೇಗದಲ್ಲಿ ನಾನು ಸ್ವರ್ಗಲೋಕಕ್ಕೆ ಹೋಗ್ತೀನಿ. ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ. ಅಲ್ಲೂ ಸುರಾಲಯದಲ್ಲೂ ಕೂಡ ಸೀತಾಮಾತೆ ಕಾಣಿಸ್ಲಿಲ್ಲ ಅಂದರೆ ಯದಿ ವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಕೃತಶ್ರಮಃ ಬದ್ಧ್ವಾ ರಾಕ್ಷಸರಾಜಾನಂ ಆನಯಿಷ್ಯಾಮಿ ರಾವಣಂ. ಆ ಲಂಕಾಪಟ್ಟಣದಲ್ಲಿರುವಂತಹ ಯಾವ ರಾವಣ ದುಷ್ಟ ಇದ್ದಾನೆ ಅವನ ಹೆಡೆಮುಡಿಯನ್ನು ಕಟ್ಟಿ ಅವನನ್ನೇ ಎಳ್ಕೊಂಡು ಬರ್ತೀನಿ. ಸರ್ವಥಾ ಕೃತಕಾರ್ಯೋಹಂ ಯೇಷ್ಯಾಮಿ ಸಹಸೀತಯ. ನಾನು ಈ ಕಾರ್ಯವನ್ನು ಸಾಧಿಸಿಯೇ ಬರ್ತೀನಿ. ನೀವ್ಯಾರೂ ಇದರಲ್ಲಿ ಸಂಶಯವನ್ನು ಪಡಬೇಡಿ, ಆತಂಕ ಪಡಬೇಡಿ, ದುಃಖವನ್ನು ಬಿಟ್ಟುಬಿಡಿ, ಧೈರ್ಯವಾಗಿ ಇರಿ. ನಾನು ಆ ಸೀತಾಮಾತೆಯನ್ನು ಹುಡುಕಿ ಬರುವುದು ನಿಶ್ಚಯ. ಇಷ್ಟಾದರೂ ನನ್ನ ಕೈಲಾಗಲಿಲ್ಲ ಅಂತ ಅಂತೀರಾ? ಆನಯಿಷ್ಯಾಮಿ ವಾಲಂಕಾಂ ಸಮುತ್ಪಾಟ್ಯ ಸರಾವಣಾಂ ಏವ ಮುಕ್ತ್ವಾತು ಹನುಮಾನ್ ವಾನರಾನ್ ವಾನರೋತ್ತಮಃ. ಒಂದು ವೇಳೆ ನನ್ನಿಂದ ಇದು ಸಾಧ್ಯ ಆಗಲಿಲ್ಲ ಅಂದರೆ ಲಂಕಾಪಟ್ಟಣವನ್ನೇ ಕಿತ್ತು ತಂದುಬಿಡ್ತೀನಿ. ಹೀಗೆ ಹನುಮಂತ ದೇವರು ಎಲ್ಲ ಕಪಿಗಳನ್ನು ಕುರಿತು ಹೇಳ್ತಾರೆ. ಉತ್ಪಪಾತಾಥ ವೇಗೇನ ವೇಗವಾನ ವಿಚಾರಯನ್ ಸುಪರ್ಣಮಿವ ಚಾತ್ಮಾನಂ ಮೇನೆ ಸ ಕಪಿಕುಂಜರಃ. ಇಷ್ಟು ಹೇಳಿ ಆ ವಾನರೋತ್ತಮನಾಗಿರುವಂಥ ಹನುಮಂತ ದೇವರು ಏನನ್ನೂ ಕೂಡ ಲೆಕ್ಕ ಮಾಡದೆ ಗಗನ ಮಾರ್ಗದಲ್ಲಿ ಹಾರಿಬಿಡ್ತಾರೆ. ಹೇಗೆ ಹಾರಿದ್ರು ಅಂದರೆ ತಮ್ಮನ್ನು ಒಂದು ಗರುಡ ಅಂತ ಭಾವಿಸಿಕೊಂಡು ಹಾರಿದ್ರು. ಸಮುತ್ಪತತಿ ತಂಸ್ನಿಸ್ತು ವೇಗಾತ್ತೇ ನಗರೋಹಿಣಃ ಸಂಹೃತ್ಯ ಬಿಡಪಾನ್ ಸರ್ವಾನ್ ಸಮುತ್ಪೇತು ಸಮಂತತಃ.
ಹನುಮಂತ ದೇವರು ಯಾವಾಗ ಮೇಲಕ್ಕೆ ಹಾರಿದ್ರೋ ಆ ವೇಗಕ್ಕೆ ಅಲ್ಲಿರುವಂತಹ ಎಲ್ಲ ಬೆಟ್ಟದಲ್ಲಿ ಇರುವಂತಹ ಮರ ಗಿಡಗಳು ಕೊಂಬೆಗಳ ಸಹಿತವಾಗಿ ಅವರನ್ನೇ ಅನುಸರಿಸಿ ಹೊರಟವು. ಸಮತ್ತ ಕೋಯಷ್ಟಿ ಭಕಾನ್ ಪಾದಪಾನ್ ಪುಷ್ಪಶಾಲಿನಃ ಉದ್ವಹನ್ನೂರು ವೇಗೇನ ಜಗಾಮ ವಿಮಲೇಂಬರೇ. ಆ ಆಕಾಶ ಅತ್ಯಂತ ವಿಮಲವಾಗಿತ್ತು. ಯಾವಾಗ ಹನುಮಂತ ದೇವರು ಅಲ್ಲಿ ಹಾರಿದ್ರೋ ಆಗ ಆಕಾಶದಲ್ಲೆಲ್ಲ ಪುಷ್ಪಗಳು ಕಾಣಿಸಲಿಕ್ಕೆ ಶುರುವಾಯಿತು. ಅಲ್ಲಿ ತನಕ ಯಾವ ಹೂಗಳು ಇರಲಿಲ್ಲ ಆಕಾಶದಲ್ಲಿ. ಈಗ ಆಕಾಶದಲ್ಲಿ ಎಲ್ಲ ಕಡೆಯೂ ಕೂಡ ಪುಷ್ಪಗಳು, ಎಲ್ಲ ಕಡೆಯೂ ಕೂಡ ಸುಗಂಧ. ಹೇಗೆ ಅಂದರೆ ಆ ಮಹೇಂದ್ರ ಪರ್ವತದಲ್ಲಿದ್ದ ಆ ಪುಷ್ಪಿತವಾದ ವೃಕ್ಷಗಳ ಹೂವುಗಳು ಯಾವಾಗ ವೃಕ್ಷಗಳೇ ಹನುಮಂತ ದೇವರನ್ನು ಅನುಸರಿಸಿ ಹೊರಡ್ತೋ ಆಗ ಅಲ್ಲಿರುವಂಥ ಎಲ್ಲ ಹೂಗಳು ಕೂಡ ಅಲ್ಲಿ ಆ ಆಕಾಶದಲ್ಲಿ ಎಲ್ಲ ಕಡೆಯೂ ಕೂಡ ಅದು ಕಾಣಿಸಲಿಕ್ಕೆ ಶುರುವಾಯಿತು. ಅದು ಹೇಗಿತ್ತು ಅಂತಂದರೆ ಊರು ವೇಗೋದ್ಧತಾ ವೃಕ್ಷ ಮುಹೂರ್ತಂ ಕಪಿಮನ್ಮಯ ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಃ. ಬಂಧು ಜನರು ನಮ್ಮ ಮನೆಗೆ ಬಂದಾಗ ನಾವು ಅವರನ್ನು ಕಳುಹಿಸಿಕೊಡ್ತೀವಿ. ಸ್ವಲ್ಪ ದೂರ ಕಳುಹಿಸಿಕೊಟ್ಟು ಬರುವಂತೆ ಈ ಮರಗಳು ಕೂಡ ಆ ಮಹೇಂದ್ರ ಪರ್ವತ ಹನುಮಂತ ದೇವರನ್ನು ಕಳಿಸ್ಕೊಡ್ಬೇಕಾದ್ರೆ ತಾನೂ ಕೂಡ ಸ್ವಲ್ಪ ದೂರ ಹೋಗಿ ಕಳುಹಿಸಿಕೊಟ್ಟಂತೆ ವೃಕ್ಷಗಳು ಅವನನ್ನು ಹಿಂಬಾಲಿಸಿದ್ವು. ತದೂರು ವೇಗೋನ್ಮಥಿತ ಸಾಲಾಶ್ಚಾನ್ಯೇನ ಗೋತ್ತಮಾಃ ಅನುಜಗ್ಮುರು ಹನುಮಂತಂ ಸೈನ್ಯ ಇವ ಮಹೀಪತಿಂ. ಅಥವಾ ಹನುಮಂತ ದೇವರು ಅಂದರೆ ಇವರು ಮಹಾರಾಜ ಇದ್ದಂತೆ. ಮಹಾರಾಜ ಒಬ್ಬನೇ ಹೋಗಬಾರ್ದು, ಅನೇಕ ಸೈನಿಕರ ಮಧ್ಯದಲ್ಲಿ ಹೋಗಬೇಕು. ಹಾಗೆ ಸುತ್ತಲೂ ಮರಗಳು ಒಂದು ಮುಹೂರ್ತ ಕಾಲ ಹನುಮಂತ ದೇವರನ್ನು ಅನುಸರಿಸಿದ್ವಂತೆ ಎಲ್ಲ ಮರಗಳು. ಅದು ಹೇಗಿತ್ತು ಅಂದರೆ ಸೈನಿಕರ ಮಧ್ಯದಲ್ಲಿ ಒಬ್ಬ ರಾಜ ಹೇಗೆ ಹೋಗುತ್ತಾನೋ ಹಾಗೆ ಮರಗಳ ಮಧ್ಯದಲ್ಲಿ ಹನುಮಂತ ದೇವರು ಶೋಭಾಯಮಾನರಾದರು. ಸುಪುಷ್ಪಿತಾಗ್ರೇರ್ಬಹುಭಿಃ ಪಾದಪೈರನ್ವಿತಃ ಕಪಿಃ ಹನುಮಾನ್ ಪರ್ವತಾಕಾರೋ ಬಭೂವಾದ್ಭುತದರ್ಶನಃ. ಅಲ್ಲಿ ಅನೇಕ ವೃಕ್ಷಗಳಿಂದ ಸಹಿತರಾಗಿ ಹನುಮಂತ ದೇವರು ಗಗನ ಮಾರ್ಗದಲ್ಲಿ ಹಾರಿ ಹೋಗ್ತಾ ಇದ್ದರೆ ಅದ್ಭುತವಾಗಿ ಕಂಡರು. ಪಾದಪೈರನ್ವಿತಃ ಕಪಿಃ ಹೇಗೆ ಅಂತಂದರೆ ಒಂದು ಪರ್ವತದ ಮಧ್ಯದಲ್ಲಿ ಅನೇಕ ಗಿಡಮರಗಳು ಹೇಗೆ ಇರುತ್ತೋ ಹಾಗೆ ಹನುಮಂತ ದೇವರೊಂದು ಪರ್ವತದಂತೆ ಕಾಣಿಸಿದ್ರು. ಸಾರಬಂತೋಥಯೇ ವೃಕ್ಷಾಃ ನ್ಯಮಜ್ಜನ್ ಲವಣಾಂಭಸಿ ಭಯಾದಿವ ಮಹೇಂದ್ರಸ್ಯ ಪರ್ವತಾವರುಣಾಲಯೇ. ಹನುಮಂತ ದೇವರು ಹೇಗೆ ಕಾಣಿಸಿದ್ರು ಅಂತಂದರೆ ಹನುಮಂತ ದೇವರನ್ನು ಎಲ್ಲ ಮರ ಗಿಡಗಳು ಅನುಸರಿಸಿ ಹೋದ್ವು. ಸ್ವಲ್ಪ ದೂರ ಹೋದ್ಮೇಲೆ ಅವೆಲ್ಲವೂ ಕೂಡ ಸಮುದ್ರದಲ್ಲಿ ಬಿದ್ದು ಹೋದ್ವು. ಇದು ಹೇಗಿತ್ತು ಅಂತಂದರೆ ಆ ಒಂದೊಂದು ಮರಗಳು ಕೂಡ ಪರ್ವತದಂತೆ ಕಾಣಿಸ್ತಾ ಇದ್ವು, ಸಣ್ಣ ಸಣ್ಣ ಪರ್ವತಗಳಂತೆ. ಅವೆಲ್ಲವೂ ಕೂಡ ಸಮುದ್ರದಲ್ಲಿ ಮುಳುಗಿ ಹೋದ್ವು. ಅದು ಹಿಂದೆ ದೇವೇಂದ್ರ ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕಡಿದಿದ್ದಂತೆ. ದೇವೇಂದ್ರ ಅಂದರೆ ಎಲ್ಲ ಪರ್ವತಗಳಿಗೂ ಕೂಡ ಭಯ. ಎಲ್ಲಿ ದೇವೇಂದ್ರ ಬಂದ್ಬಿಡ್ತಾನೋ ಅನ್ನೋ ಭಯದಿಂದ ಪರ್ವತಗಳು ಸಮುದ್ರದ ಒಳಗೆ ಹೋಗಿ ಅಡಗಿ ಕುಳಿತಂತೆ ಈ ಭಾಸವಾಯಿತು. ಎಲ್ಲ ಮರಗಳು ಸಮುದ್ರದ ಒಳಗಡೆ ಹೋಗಿ ಮುಳುಗಿದಾಗ ಎಂಬುದಾಗಿ ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಸ ನಾನಾ ಕುಸುಮೈಃ ಕೀರ್ಣಃ ಕಪಿಸ್ಸಾಂಕುರಕೋರಕೈಃ ಶುಶುಭೇ ಮೇಘಸಂಕಾಶೋ ಖದ್ಯೋತೈರಿವ ಪರ್ವತಃ. ಹನುಮಂತ ದೇವರ ಮೇಲೆ ತುಂಬ ಹೂಗಳಿದೆ. ಅವರು ಹಾರಿ ಹೋಗಬೇಕಾದ್ರೆ ಆ ಮರಗಳಲ್ಲಿದ್ದ ಎಲ್ಲ ಹೂಗಳು ಹನುಮಂತ ದೇವರನ್ನು ತುಂಬಿಕೊಂಡಿದೆ. ಆದ್ದರಿಂದ ಅವರು ಹನುಮಂತ ದೇವರ ಮೇಲೆ ಇರುವಂತಹ ಎಲ್ಲ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಖದ್ಯೋತೈರಿವ ಪರ್ವತಃ, ಪರ್ವತದಂತೆ ಆ ಪರ್ವತದಲ್ಲಿ ಹೇಗೆ ಹೂಗಳಿರುತ್ತೋ ಹಾಗೆ ಇವರು ಕೂಡ ಕಾಣಿಸಿದ್ರು. ವಿಮುಕ್ತಾಸ್ತಸ್ಯ ವೇಗೇನ ಮುಕ್ತ್ವಾ ಪುಷ್ಪಾಣಿ ತೇ ದ್ರುಮಾಃ ಅವಶೀರ್ಯಂತ ಸಲಿಲೆ ನಿವೃತ್ತ ಸುಹೃದೋ ಯಥಾ.
ಸ್ವಲ್ಪ ಹೊತ್ತಿನಲ್ಲಿ ಆ ಮರಗಳಿಂದ ಉದುರಿದಿರುವಂತಹ ಅನೇಕ ಬಗೆಯ ಹೂಗಳಿಂದ ಹನುಮಂತ ದೇವರು ಮುಚ್ಚಿ ಹೋಗಿದ್ದರು. ಮಿಂಚು ಹುಳಗಳಿಂದ ಒಂದು ಪರ್ವತ ಹೇಗೆ ತುಂಬಿ ಹೋಗಿರುತ್ತೋ ಹಾಗೆ ಹನುಮಂತ ದೇವರು ಕಾಣಿಸಿದ್ರು. ಸ್ವಲ್ಪ ಹೊತ್ತಿನಲ್ಲಿ ಆ ರಭಸದಿಂದ ಎಲ್ಲ ವೃಕ್ಷಗಳು ಯಾವಾಗ ಸಮುದ್ರದಲ್ಲಿ ಬಿದ್ದು ಹೋದ್ವೋ, ಬಂಧುವನ್ನು ಕಳುಹಿಸಿಕೊಟ್ಟ ಮೇಲೆ ಸ್ನೇಹಿತರು ತಮ್ಮ ತಮ್ಮ ಮನೆಗೆ ವಾಪಸ್ಸು ಪ್ರಯಾಣ ಮಾಡಿದಂತೆ ಇದೆಲ್ಲವೂ ಕೂಡ ಕಾಣಿಸ್ತು. ಅನಂತರ ಹನುಮಂತ ದೇವರು ಒಬ್ಬರೇ ಅವರು ಮುಂದೆ ಪ್ರಯಾಣವನ್ನು ಬೆಳೆಸಿದ್ರು. ಲಘುತ್ವೇನೋಪಪನ್ನಂ ತತ್ ವಿಚಿತ್ರಂ ಸಾಗರೇ ಪತತ್ ದ್ರುಮಾಣಾಂ ವಿವಿಧಂ ಪುಷ್ಪಂ ಕಪಿವಾಯು ಸಮೀರಿತಂ ಪುಷ್ಪೋಘೇನಾನುವಿದ್ಧೇನ ನಾನಾವರ್ಣೇನ ವಾನರಃ ಬಭೌ ಮೇಘ ಇವೋದ್ಯನ್ವೈ ವಿದ್ಯುದ್ಗಣ ವಿಭೂಷಿತಃ. ಅನೇಕ ಬಗೆಯ ಹೂಗಳು, ಅನೇಕ ಬಣ್ಣ ಬಣ್ಣದ ಹೂಗಳು ನೀರಿನಲ್ಲಿ ಬೀಳ್ತಾ ಇದ್ವು. ಅವು ಕೂಡ ಬೀಳ್ತಾ ಇದ್ವು. ವಿವಿಧ ವರ್ಣದ ಹೂಗಳಿಂದ ಹನುಮಂತ ದೇವರು ಕೂಡ ಕಾಣಿಸ್ತಾ ಇದ್ದರು. ಅವರು ಹೇಗಿತ್ತು ಅಂತಂದರೆ, ವಿದ್ಯುತ್ತಿನಿಂದ, ಮಿಂಚಿನಿಂದ ಮೇಘ ಹೇಗೆ ಕಾಣಿಸುತ್ತೋ ಹಾಗೆ ಹನುಮಂತ ದೇವರೊಂದು ಇನ್ನೊಂದು ಮೇಘದಂತೆ ಕಾಣಿಸ್ತಿದ್ರು. ಅವರ ದೇಹದ ಮೇಲೆ ಇರುವಂತಹ ಎಲ್ಲ ಹೂಗಳು ವಿದ್ಯುತ್ತಿನಂತೆ, ಮಿಂಚಿನಂತೆ ಕಾಣಿಸ್ತಾ ಇತ್ತು. ಹೀಗೆ ಹನುಮಂತ ದೇವರು ಗಗನ ಮಾರ್ಗದಲ್ಲಿ ಹಾರಿ ಹೋಗ್ತಾ ಇದ್ದಾರೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.